ವಾಣಿಜ್ಯ ಗ್ಯಾಸ್ ದರ ಏರಿಕೆಯ ಬೆನ್ನಲ್ಲೇ ಆಟೋ ಗ್ಯಾಸಿನ ದರ ಕೂಡ ಏರಿಕೆ ಆಗಿದೆ. ₹5.73 ಏರಿಕೆ ಆಗಿದೆ. ಆಟೋ ಗ್ಯಾಸಿನ ದರ ಈಗ ₹95 ದಾಟಿದೆ. ಖಾಸಗಿ ಬಂಕ್ಗಳಷ್ಟೇ ದರ ಆಯಿತು ಅಂತ ಚಾಲಕರು ಆರೋಪ ಮಾಡ್ತಿದ್ದಾರೆ. ಖಾಸಗಿ ಬಂಕ್ಗೂ ಸರ್ಕಾರಿ ಬಂಕಿಗೂ ₹10 ವ್ಯತ್ಯಾಸ ಆಯಿತು. ಈಗ ಎರಡರಲ್ಲೂ ಗ್ಯಾಸ್ ದರ ಒಂದೇ ಆಗಿದೆ. ಕೆಲಸ ಮಾಡೋದು ಹೇಗೆ? ಕೇಂದ್ರದ ದರ ಏರಿಕೆಯಿಂದ ಜೀವನ ನಡೆಸೋದೇ ಕಷ್ಟ ಆಗ್ತಿದೆ ಅಂತ ಚಾಲಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆನ್ನಲ್ಲೇ ಈಗ ಆಟೋ LPG ಗ್ಯಾಸ್ ಸಿಲಿಂಡರ್ ದರ ಕೂಡ ಏರಿಕೆ ಆಗಿರುವಂತದ್ದು. ₹5.73 ದರ ಹೆಚ್ಚಳ ಮಾಡಿರುವಂತದ್ದು. ಇದ್ರ ಬಗ್ಗೆ ಆಟೋ ಚಾಲಕರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಈಗಾಗಲೇ ಸಾಕಷ್ಟು ಏನ್ ಗ್ಯಾಸ್ ಸಿಗದೆ ಪರದಾಟ ನಡೆಸಿದ್ರು. ಕಳೆದ ಒಂದು ತಿಂಗಳ ಹಿಂದೆ 15-20 ದಿನಗಳ ಹಿಂದೆಗಡೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದ್ರು. ಇದೀಗ ಸರ್ ಈಗ ಆಟೋ LPG ಗ್ಯಾಸ್ ದರ ಕೂಡ ಹೆಚ್ಚಳ ಆಗಿರುವಂತದ್ದು. ಹೆಚ್ಚಳ ಆಗಿದೆ. ಇದರಿಂದ ಬಹಳ ಕಷ್ಟ ಆಗಿದೆ ನಮಗೆ. ಎಲ್ಲೂ ಒಂದ್ ಕಡೆ ಸಿಕ್ಕರೆ ಒಂದ್ ಕಡೆ ಸಿಕ್ಕಲ್ಲ. ₹100, ₹110, ಒಂದೊಂದ್ ಕಡೆ ₹199. ನಾವು ಇದರಲ್ಲಿ ಏನ್ ಸಂಪಾದನೆ ಮಾಡಕ್ಕಾಗತ್ತೆ? ಹಾಕಿದ್ರೆ ₹500 ಹಾಕ್ಬೇಕು, ₹1000 ಹಾಕ್ಬೇಕು, ₹1000 ಸಂಪಾದನೆ ಮಾಡ್ತೀವ ನಾವು. ₹1000, ₹500 ನಾವು ಗ್ಯಾಸ್ ಹಾಕಿದ್ರೆ ನಾವು ಹೆಂಡತಿ ಮಕ್ಳಿಗೆ ಏನ್ ತಂದು ಹಾಕೋಣ? ಏನ್ ಸಂಪಾದನೆ ಏನಿದೆ? ಇವಾಗ ರಾಪಿಡ್, ಈ 2 ವೀಲರು ಅವೇ ಜಾಸ್ತಿ ಆಗಿದೆ. ನಮ್ಮ ಆಟೋಗೆ ಯಾರು ಬರೋದಿಲ್ಲ. 20 ದಿನಗಳಿಂದ ಈಗ ಗ್ಯಾಸ್ ಸಿಗದೆ ಸಾಕಷ್ಟು ಸಮಸ್ಯೆ ಅನುಭವಿಸಿದ್ರಿ. ಈಗ ಅದ್ರ ಬೆನ್ನಲ್ಲೇ ಈಗ ದರ ಏರಿಕೆ ಆಗಿರುವಂತದ್ದು. ದರ ಏರಿಕೆ ಆಗಿದೆ ಸರ್. ಏನ್ ಮಾಡೋದು? ವಿಧಿ ಇಲ್ಲ, ಹಾಕ್ಸ್ಕೊಂಡಬೇಕು. ವಿಧಿ ಇಲ್ಲ, ಹಾಕ್ಲೇಬೇಕು. ಈಗ ಪ್ರೈವೇಟ್ ಬಂಕ್ಗಳಲ್ಲಿ ಯಥಾಸ್ಥಿತಿ ದರ ಇದೆ. ಈಗ ಸರ್ಕಾರಿ ಬಂಕ್ಗಳಲ್ಲಿ ಮಾತ್ರ ದರ ಏರಿಕೆ ಆಗಿರುವಂತದ್ದು. ಹೌದು, ವಿಧಿ ಇಲ್ಲ, ಹಾಕ್ಲೇಬೇಕು. ನಾವು ₹100 ಆಗಲಿ, ₹110 ಆಗಲಿ, ₹120 ಆಗಲಿ ಹಾಕ್ಲೇಬೇಕು. ಗಾಡಿ ಓಡಿಸ್ಲೇಬೇಕು. ಹಾಗೆ ಮತ್ತೊಬ್ರು ಆಟೋ ಚಾಲಕರಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಸರ್ ಹೇಳಿ ಸರ್. ಒಮ್ಮೆ ನಮಗೆ ₹99 ಇದೆ, ಬೇರೆ ಕಡೆ ₹90 ಇದೆ. ಈ ತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.